ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ಹೇಗಿದೆ? ಸುಂದರವಾಗಿದೆ ಅಲ್ಲ? ಆಸ್ಟ್ರೇಲಿಯಾ ದೇಶದಲ್ಲಿ ಮೆಲ್ಬೋರ್ನ್ ಎಂಬಂತ ಒಂದು ಪಟ್ಟಣ ಇದೆ. ಈ ಸಿಟಿ ತುಂಬಾ ಚೆನ್ನಾಗಿದೆ. ಇದು ಬಹಳ ಸುಂದರವಾಗಿ ಈ ಪಟ್ಟಣವನ್ನು ಇಟ್ಟಿದ್ದಾರೆ. ಅನೇಕ ಗಾರ್ಡನ್ಸ್ ಎಲ್ಲ ಇದೆ. ಎಲ್ಲಿ ನೋಡಿದರೂ ಮರಗಳನ್ನು ಬೆಳೆಸಿ ಹಚ್ಚ ಹಸಿರಾಗಿ ಇದನ್ನು ಇಟ್ಟಿದ್ದಾರೆ. ದೇವರು ಈ ದೇಶವನ್ನು ಪ್ರೀತಿಸಿ ಆಶೀರ್ವದಿಸುತ್ತಾ ಇದ್ದಾರೆ. ಅದನ್ನು ನಾವು ನೋಡಬಹುದು. ನೀವಿರುವಂಥ ದೇಶ ಯಾವುದೇ ಆಗಿದ್ದರೂ ಆ ದೇಶವನ್ನು ದೇವರು ಪ್ರೀತಿಸುತ್ತಾರೆ. ನಿಮ್ಮನ್ನು ಯೇಸು ಆಶೀರ್ವದಿಸಲು ಬಯಸುತ್ತಾನೆ. ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸಿ ಪ್ರಾರ್ಥಿಸಬೇಕು. ಸರಿನಾ? ಸರಿ, ಈಗ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅನ್ನುತ್ತೀರಾ? ಕೀರ್ತನೆಗಳು 119, 105ನೇ ವಾಕ್ಯ. ಕರ್ತನೇ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಾವು ನಡೆದು ಹೋಗುವಂತ ದಾರಿಯಲ್ಲಿ ಕತ್ತಲೆ ಆಗಿದೆ ಅಂದುಕೊಳ್ಳಿ. ಕತ್ತಲೆಯಲ್ಲಿ ನಡೆಯುವಾಗ ಹೇಗಿರುತ್ತದೆ? ಕಾಲನ್ನು ಮುಂದೆ ಇಡುವುದಕ್ಕೆ ಭಯವಾಗುತ್ತದೆ. ಅಲ್ಲಿ ಏನಿದೆ, ಯಾವ ಆಪತ್ತಿದೆ, ಅಲ್ಲಿ ಗುಂಡಿ ಇದೆಯಾ, ದಿಣ್ಣೆ ಇದೆಯಾ, ಏನು ಕೂಡ ಕಾಣುವುದಿಲ್ಲ. ಬೀಳುವಂತ ಸಾಧ್ಯತೆಗಳು ಇದೆ. ಹಾಗಾದ್ರೆ ನಡೆಯುವ ದಾರಿಯಲ್ಲಿ ಬೆಳಕಿದ್ದರೆ ಮಾತ್ರ ನಾವು ಸರಿಯಾಗಿ ನಡೆಯಲು ಸಾಧ್ಯ. ಕರ್ತನ ವಾಕ್ಯವು ನಮ್ಮ ಕಾಲಿಗೆ ದೀಪವಾಗಿದೆ ಅಂತ. ನಮ್ಮ ಊರಿನ ಕಡೆ ಒಂದು ಎಸ್ಟೇಟ್ ಭಾಗ ಇದೆ, ಒಂದು ಬೆಟ್ಟ ಪ್ರದೇಶದಲ್ಲಿ. ಅಲ್ಲಿಗೆ ಕೂಟಕ್ಕೆ ಆಹ್ವಾನಿಸಿದರೂ ನಾನು ಹೋಗಿದ್ದೆನು. ಆ ಕೂಟಕ್ಕೆ ಹೋಗಿದ್ದಾಗ ಅಲ್ಲಿ ಇರುವಂತ ಜನರು ಕೆಲಸಕ್ಕೆಲ್ಲ ಹೋಗಿ ಮುಗಿಸಿ ಕತ್ತಲಾದ ಮೇಲೆ ಅಲ್ಲಿಗೆ ಬರುತ್ತಾರೆ. ನೋಡಿದರೆ ಬೆಟ್ಟದಲ್ಲಿ ಅಲ್ಲಲ್ಲಿ ದೀಪಗಳು ಇದೆ, ಅಂದ್ರೆ ಬೆಂಕಿಯ ಪಂಜುಗಳು. ಇದೇನು ಇಷ್ಟು ಬೆಂಕಿಯ ಪಂಜುಗಳು ಕಾಣುತ್ತಾ ಇದೆ ಅಂದರೆ ಜನರು ನಡೆದುಕೊಂಡು ಬರುತ್ತಿದ್ದಾರೆ. ಅನೇಕ ಗ್ರಾಮಗಳಿಂದ ಈ ಮೀಟಿಂಗ್ಗೋಸ್ಕರ ನಡೆದುಕೊಂಡು ಬರುತ್ತಿದ್ದಾರೆ. ಬರುವಾಗ ಆ ಎಸ್ಟೇಟ್ ಭಾಗದಲ್ಲಿ ಕತ್ತಲೆ ಅಲ್ಲವಾ, ನಡೆಯುವಂತ ದಾರಿ ಕಾಣಬೇಕಲ್ವಾ, ಬೆಳಕು ಬೇಕಲ್ಲವಾ. ಆದ್ದರಿಂದ ಒಬ್ಬರು ಆ ಬೆಂಕಿಯ ಪಂಜನ್ನು ಹಿಡಿದುಕೊಂಡು ಜನರು ಆ ಒಂದು ಬೆಳಕಿನಲ್ಲೇ ಹಾಗೆ ನಡೆದು ಬರುವರು. ಅನೇಕ ಕಡೆಗಳಿಂದ ಆ ರೀತಿ ನಡೆದುಕೊಂಡು ಬರುವುದನ್ನು ನೋಡಿ ನನಗೆ ಆಶ್ಚರ್ಯ. ನೋಡಿದಿರಾ? ಆ ರೀತಿಯಾಗಿ ನಮಗೆ ದಾರಿ ಕಾಣಬೇಕು ಅಂದರೆ ಅಲ್ಲಿ ಒಂದು ಬೆಳಕು ಅವಶ್ಯ. ನಮ್ಮ ಜೀವಿತದಲ್ಲಿ, ನಮ್ಮ ಜೀವನದ ಈ ಪ್ರಯಾಣದಲ್ಲಿ ಕುಟುಂಬದ ಕಾರ್ಯವಾಗಿದ್ದರೂ, ಬಿಸ್ನೆಸ್ ಕಾರ್ಯವಾಗಿದ್ದರೂ, ಕೆಲಸದ ವಿಷಯವಾಗಿದ್ದರೂ, ಸೇವೆಯ ಮಾರ್ಗವಾಗಿದ್ದರೂ, ನಡೆಯುವಂತ ಮಾರ್ಗ ನಮಗೆ ಕರೆಕ್ಟ್ ಆಗಿ ಕಂಡರೆ ಮಾತ್ರ ಸರಿಯಾಗಿ ನಡೆದು ಮುಂದೆ ಹೋಗಬಹುದು. ಇಲ್ಲವಾದರೆ ಕದಲುವಿಕೆ, ಗೊಂದಲಗಳು, ಬಾಧೆಗಳು ಬರುತ್ತವೆ. ಹಾಗಾಗಿ ದಾರಿಯು ಸ್ಪಷ್ಟವಾಗಿ ಕಾಣಬೇಕು ಅಂದರೆ ಅದಕ್ಕೆ ಈ ವಾಕ್ಯವು ನಮಗೆ ದೀಪವಾಗಿದೆ. ಅಷ್ಟು ಮಾತ್ರವಲ್ಲ, ದಾರಿಗೆ ಬೆಳಕಾಗಿದೆ. ಹೋಗುವ ದಾರಿಗೆ ಒಂದು ಬೆಳಕು, ಅಂದರೆ ಒಂದು ಲೈಟ್ ಹಾಕಿದರೆ ಆ ಬೆಳಕಿನಲ್ಲಿ ನಾವು ಚೆನ್ನಾಗಿ ಧೈರ್ಯವಾಗಿ ನಡೆದುಕೊಂಡು ಹೋಗುತ್ತೇವೆ. ಅದೇ ಕತ್ತಲಾಗಿದ್ದರೆ ನಾವು ತಡವರಿಸುತ್ತೇವೆ. ಹಾಗಾದ್ರೆ ಜೀವನಕ್ಕೆ ಬೆಳಕು, ಒಂದು ದೀಪವಾಗಿದೆ ಕರ್ತನ ವಾಕ್ಯವು. ಈ ವಾಕ್ಯವನ್ನು ನಾವು ಓದಬೇಕು, ಅದನ್ನು ಪ್ರೀತಿಸಬೇಕು, ಅದನ್ನು ನಂಬಬೇಕು. ವಾಕ್ಯ ಕೊಡುವಂತ ಆಲೋಚನೆಯ ಪ್ರಕಾರ ನಡೆಯಲು ಅರ್ಪಿಸಿಕೊಂಡರೆ ನಿಮ್ಮ ಜೀವಿತ ಚೆನ್ನಾಗಿ ಮುಂದುವರಿಯುತ್ತಾ ಇರುತ್ತದೆ. ഇരുಳಿನ ಸಂದರ್ಭಗಳಲ್ಲೂ, ಕತ್ತಲೆಯ ಪರಿಸ್ಥಿತಿಗಳಲ್ಲೂ ಇದೊಂದು ಬೆಳಕನ್ನು ತೋರಿಸುವುದನ್ನು ನೀವು ನೋಡಬಹುದು. ಆಗಲೇ ಅನೇಕ ಆಪತ್ತುಗಳಿಂದ ತಪ್ಪಿಸಿಕೊಂಡು ನೀವು ಜೀವಿಸಲು ಸಾಧ್ಯ. ಆದ್ದರಿಂದ ಈ ಕರ್ತನ ವಾಕ್ಯವು ನನಗೆ ದೀಪ, ನನಗೆ ಬೆಳಕಾಗಿದೆ ಎಂಬುದನ್ನು ನೀವು ಅರಿತುಕೊಂಡು ನಮ್ಮ ಜೀವಿತಕ್ಕೆ ಹೇಗೆ ದಾರಿ ತೋರಿಸುತ್ತಿದೆ, ಹೇಗೆ ಬೆಳಕು ತೋರಿಸುತ್ತಿದೆ ಎಂಬುದರಲ್ಲಿ ಗಮನ ಕೊಡಬೇಕು. ನೋಡಿರಿ, ಒಂದು ಕುಟುಂಬದಲ್ಲಿ ಒಂದು ಸಮಸ್ಯೆ ಬಂದಿತ್ತು. ಒಂದು ಭಯಂಕರವಾದಂಥ ಹೋರಾಟ, ಒಂದು ಭಯಂಕರವಾದಂಥ ರೋಗದ ಬಾಧೆ ಅವರ ಮಗಳಿಗೆ. ಆದ್ದರಿಂದ ಏನ್ ಮಾಡುವುದೋ ತಿಳಿಯುತ್ತಿಲ್ಲ. ಡಾಕ್ಟರ್ಸ್ಗಳೆಲ್ಲ ಕೈಬಿಟ್ಟು ಬಿಟ್ಟರು. ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಪ್ರಾರ್ಥಿಸುತ್ತಾರೆ, ಉಪವಾಸ ಮಾಡುತ್ತಾರೆ, ಸೇವಕರ ಬಳಿ ಪ್ರಾರ್ಥಿಸಲು ಹೇಳುತ್ತಾರೆ. ಯಾವ ಬದಲಾವಣೆಯನ್ನು ಕಾಣುವುದಕ್ಕಾಗುತ್ತಿಲ್ಲ. ಈಗ ತೊಳಲಾಟ. ಮುಂದೆ ಏನು ಮಾಡುವುದು? ನಮಗೆ ಏನು ಗೊತ್ತೋ ಎಲ್ಲವನ್ನು ಕೂಡ ಮಾಡಿದೆವು, ಆಗುವುದನ್ನೆಲ್ಲ ಮಾಡಿದ್ದೇವೆ. ಇನ್ನು ಮುಂದೆ ಏನ್ ಮಾಡುವುದು? ಇದರಿಂದ ಮಗಳನ್ನು ಹೇಗೆ ಕಾಪಾಡುವುದು? ಹೇಗೆ ಬಿಡುಗಡೆ ಹೊಂದುವುದು? ಏನೂ ತಿಳಿಯುತ್ತಿಲ್ಲವಲ್ಲ. ಒಂದು ಮನ ಸೋಲಿನಿಂದ ದೇವರೇ ಇನ್ನು ಮುಂದೆ ಏನ್ ಮಾಡುವುದೋ ತಿಳಿಯುತ್ತಿಲ್ಲ. ಪ್ರಾರ್ಥನೆ ಮಾಡಿದೆವು, ಉಪವಾಸ ಮಾಡಿದೆವು, ಅತ್ತೆವು, ಎಲ್ಲವನ್ನೂ ಕೂಡ ಮಾಡಿ ನೋಡಿದೆವು. ಇದರ ಮೇಲೆ ಏನ್ ಮಾಡುವುದೋ ತಿಳಿಯುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಏನ್ ಮಾಡುವುದು? ಅಂತಹ ಸಂದರ್ಭದಲ್ಲಿ ಸತ್ಯವೇದವನ್ನು ಓದುತ್ತಾರೆ. ಸತ್ಯವೇದದಲ್ಲಿ ಒಂದು ವಾಕ್ಯ ಇದೆ, ಕರ್ತನನ್ನು ಎಡಬಿಡದೆ ಕೊಂಡಾಡುವೆನೋ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು ಎಂದು ಭಕ್ತನು ಹೇಳುತ್ತಾನೆ. ಅಂದರೆ ಕರ್ತನನ್ನು ಎಡಬಿಡದೆ ಕೊಂಡಾಡಬೇಕು, ಆತನನ್ನು ಸ್ತುತಿಸಬೇಕು.
ದೇವರು ಈ ಒಂದು ಗೈಡೆನ್ಸ್ ಅನ್ನು ಕೊಟ್ಟರು, ವಾಕ್ಯದ ಮೂಲಕ ಮಾತನಾಡಿದರು. ಏನ್ ಮಾಡುವುದು ತಿಳಿಯುತ್ತಿಲ್ಲ ಅನ್ನುತ್ತಿಲ್ಲ, ಸ್ತುತಿಸು, ಸ್ತೋತ್ರ ಮಾಡು. ಇದು ದೇವರು ಕೊಡುವಂತ ಆಲೋಚನೆ. ದೇವರೇ, ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿ, ಈ ಒಂದು ಕಷ್ಟಗಳು, ಸಮಸ್ಯೆಗಳ ಮಧ್ಯೆಯಲ್ಲಿ ಸ್ತುತಿಸುವುದಾ? ಸ್ತುತಿಸಬೇಕು. ಇದುವೇ ದೇವರ ಮಾರ್ಗದರ್ಶನ, ಸರಿ ಎಂಬುದಾಗಿ ಕುಟುಂಬವಾಗಿ ಸ್ತುತಿಸಿದರು. ದೇವರೇ, ಈ ಪರಿಸ್ಥಿತಿಗಾಗಿ ಸ್ತೋತ್ರ, ಸಮಸ್ಯೆಗಳಿಗಾಗಿ ಸ್ತೋತ್ರ, ಇದರ ಮಧ್ಯದಲ್ಲಿ ನೀವು ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ, ನಮಗೆ ಜಯ ಕೊಡುವುದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಈ ರೀತಿ ಸ್ತುತಿಸುತ್ತಲೇ ಇದ್ದರು. ಈಗ ಪ್ರಾರ್ಥಿಸಲಿಲ್ಲ, ಅಳಲಿಲ್ಲ, ಉಪವಾಸ ಮಾಡಲಿಲ್ಲ, ಬರೀ ಸ್ತುತಿ ಅಷ್ಟೇ. ಬಾಯಿ ತೆರೆದು ಚೆನ್ನಾಗಿ ಸ್ತೋತ್ರ ಮಾಡಿದರು. ಸ್ತುತಿಸುತ್ತಾ ಸ್ತುತಿಸುತ್ತಾ ಕಟ್ಟುಗಳು ಕಡಿಯಲ್ಪಟ್ಟವು, ಸಮಸ್ಯೆಗಳು ನೀಗಿ ಹೋದವು, ರೋಗದ ಹಾಸಿಗೆ ಮಾರ್ಪಟ್ಟಿತು, ಬಿಡುಗಡೆ ಉಂಟಾಯಿತು, ದೊಡ್ಡ ಬದಲಾವಣೆ ಸಂಭವಿಸಿತು. ನೋಡಿದ್ದೀರಾ? ಹಾಗಾದರೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡುವುದೆಂದು ತಿಳಿಯದೆ ತೊಳಲಾಡುವಾಗ ಆತನ ವಾಕ್ಯ ನಮ್ಮ ಜೀವಿತಕ್ಕೆ ಬೆಳಕು ತೋರಿಸುತ್ತದೆ, ದೀಪವಾಗಿ ಬಂದು ನಿಲ್ಲುತ್ತದೆ. ಈ ರೀತಿ ಮಾಡು, ಹೀಗೆ ನಡೆ ಎಂಬುದಾಗಿ ಮಾರ್ಗ ತೋರಿಸುತ್ತದೆ. ಅನೇಕ ಸಂದರ್ಭಗಳಲ್ಲಿ ಈ ಸತ್ಯವೇದದ ಮೂಲಕವೇ ದೇವರು ನನಗೆ ಮಾರ್ಗ ತೋರಿಸಿದ್ದಾರೆ. ದೇವರೇ, ನಾನು ಈ ಪರಿಸ್ಥಿತಿಯಲ್ಲಿ ಏನು ಮಾಡುವುದು, ಏನು ತೀರ್ಮಾನ ತೆಗೆದುಕೊಳ್ಳುವುದೆಂದು ತಿಳಿಯುತ್ತಿಲ್ಲ, ಹೇಗೆ ಮುಂದೆ ಹೋಗುವುದೆಂದು ನನಗೆ ತಿಳಿಯುತ್ತಿಲ್ಲ, ಏನ್ ಮಾಡುವುದೆಂದು ತೊಳಲಾಡುವಾಗ ಈ ವಾಕ್ಯಗಳ ಮೂಲಕ ದೇವರು ನನ್ನೊಂದಿಗೆ ಅನೇಕ ಬಾರಿ ಮಾತನಾಡಿದ್ದಾರೆ. ಸುಂದರವಾಗಿ ಮಾತನಾಡುತ್ತಾರೆ. ಒಂದು ಒಳ್ಳೆ ಗೈಡೆನ್ಸ್, ಒಳ್ಳೆ ಒಂದು ಮಾರ್ಗದರ್ಶನ, ಒಳ್ಳೆ ಒಂದು ಮಾರ್ಗವನ್ನ ತೋರಿಸುವಂಥದ್ದು ಈ ಸತ್ಯ ವೇದವು. ಆದ್ದರಿಂದ ನೀವು ಈ ವಾಕ್ಯಗಳನ್ನು ಪ್ರತಿನಿತ್ಯ ಮುಂಜಾನೆ ಎದ್ದ ಕೂಡಲೇ ಇದನ್ನು ಓದಿ ಧ್ಯಾನಿಸಿ ನೀವು ಪ್ರಾರ್ಥನೆ ಮಾಡಬೇಕು. ಈ ವಾಕ್ಯದ ಮೂಲಕ ದೇವರು ನನ್ನೊಟ್ಟಿಗೆ ಮಾತನಾಡುತ್ತಾರೆ, ನನ್ನೊಂದಿಗೂ ಮಾತನಾಡುತ್ತಾರೆ ಎಂದು ನೀವು ನಂಬಬೇಕು. ಮಾರ್ಗದರ್ಶನವನ್ನು ಕೊಡುತ್ತಾರೆ ಎಂಬುದಾಗಿ ನೀವು ನಂಬಬೇಕು. ದಕ್ಷಿಣ ಕೊರಿಯಾ ದೇಶದಲ್ಲಿ ಒಬ್ಬ ಸಹೋದರ ನೋಡಿರೆ, ರಕ್ಷಿಸಲ್ಪಟ್ಟರು. ಅದುವರೆಗೂ ಪಾಪದಲ್ಲಿ ದುಷ್ಟನಾಗಿ ಜೀವಿಸಿದರು. ರಕ್ಷಿಸಲ್ಪಟ್ಟ ನಂತರ ಅದಕ್ಕೆ ಮುಂಚೆ ದೇವರಿಗೆ ಇಷ್ಟ ಇಲ್ಲದಿರುವಂತ ಬಿಸ್ನೆಸ್ ಎಲ್ಲ ಮಾಡಿದರು. ಈಗ ಅದನ್ನೆಲ್ಲ ಬಿಟ್ಟು ಬಿಟ್ಟರು. ಈಗ ಮುಂದೆ ಏನ್ ಬಿಸ್ನೆಸ್ ಮಾಡುವುದು ಅವರಿಗೆ ತಿಳಿಯುತ್ತಿಲ್ಲ. ದೇವರ ಮುಂದೆ ಪ್ರಾರ್ಥನೆ ಮಾಡಿದರು, ಏನ್ ಬಿಸ್ನೆಸ್ ಮಾಡುವುದೋ ತಿಳಿಯುತ್ತಿಲ್ಲ, ನನಗೊಂದು ಗೈಡೆನ್ಸ್ ಕೊಡಿ ಎಂಬುದಾಗಿ. ಆ ರೀತಿಯಾಗಿ ಅವರು ಒಂದು ದಿನ ಬೈಬಲ್ ಓದುತ್ತಾ ಇರುವಾಗ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬಂತ ವಾಕ್ಯ ಬಂದಿತಾ? ಆ ವಾಕ್ಯದ ಮೂಲಕ ದೇವರು ಮಾತನಾಡಿದರು, ನೀನು ಉಪ್ಪಾಗಿದ್ದೀಯಾ, ಉಪ್ಪಿನ ಬಿಸ್ನೆಸ್ ಮಾಡು ಎಂಬುದಾಗಿ ಒಂದು ಪ್ರೇರೇಪಣೆ ಅವರಲ್ಲಿ ಉಂಟಾಯಿತು. ಓಕೆ, ಸರಿ ಎಂಬುದಾಗಿ ಉಪ್ಪಿನ ಬಿಸ್ನೆಸ್ ಮಾಡಿ ದೊಡ್ಡ ಕೋಟ್ಯಾಧಿಪತಿ ಆಗಿಬಿಟ್ಟರು ದಕ್ಷಿಣ ಕೊರಿಯಾದಲ್ಲಿ. ಅಂದರೆ ಒಂದು ಬಿಸ್ನೆಸ್ ನಲ್ಲಿ ಕೂಡ ದೇವರೊಂದು ಗೈಡೆನ್ಸ್ ಅನ್ನು ಕೊಡುತ್ತಾರೆ, ಏನ್ ಮಾಡುವುದೆಂಬುದಾಗಿ ತಿಳಿಯದೇ ಇರುವಾಗ. ಎಲ್ಲದರಲ್ಲಿ ಕೂಡ ದೇವರು ವಾಕ್ಯದ ಮೂಲಕ ಒಂದು ನಡೆಸುವಿಕೆಯನ್ನು ಕೊಡುತ್ತಾರೆ. ಹಾಗಾದರೆ ನಂಬುತ್ತೀರಾ ದೇವರ ಈ ವಾಕ್ಯವನ್ನು? ನಾನು ಪ್ರೀತಿಸುತ್ತೇನೆ, ನಂಬುತ್ತೇನೆ, ಇದನ್ನು ಓದುತ್ತೇನೆ, ಧ್ಯಾನಿಸುತ್ತೇನೆ. ಈ ವಾಕ್ಯವೇ ನನ್ನ ದಾರಿಗೆ ಬೆಳಕು. ಈ ವಾಕ್ಯಗಳ ಮೂಲಕವಾಗಿ ನನ್ನನ್ನು ಸ್ಪಷ್ಟವಾಗಿ ನಡೆಸಿರಿ. ಅದಕ್ಕಾಗಿ ನನ್ನನ್ನು ಅರ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.